ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ವಿಪಕ್ಷದ ನಡುವೆ ಬಿಡದಿ ಟೌನ್ಶಿಪ್ ಜಟಾಪಟಿ ನಡೀತಾ ಇದೆ. ರಾತ್ರೋರಾತ್ರಿ ಗೂಂಡಾಗಳು ರೈತರ ಬಳಿ ಜಮೀನು ಕೇಳ್ತಾ ಇದ್ದಾರೆ. ಗದಗನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರೈತರು ಸ್ವಇಚ್ಛೆಯಿಂದ ಕೊಡಬೇಕಲ್ವಾ, ಆದರೆ ಈಗ DK ಶಿವಕುಮಾರ್ ಅವರು ಸ್ವಇಚ್ಛೆಯಿಂದ ಜಮೀನು ಪಡಿತಾ ಇದ್ದೀವಿ ಅಂತ ಹೇಳ್ತಾರೆ. ರೈತರಿಂದ ಮುಖ್ಯಮಂತ್ರಿಗಳು ಕಪಟ ನಾಟಕ ಆಡ್ತಿದ್ದಾರೆ. ಸಿಎಂ ರಿಯಲ್ ಎಸ್ಟೇಟ್ ಧೋರಣೆ ಇದೆ. ಗದಗನಲ್ಲಿ ಸಿಎಂ ವಿರುದ್ಧ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಅಂದರೆ ಗೂಂಡಾಗಳನ್ನ ಬಿಟ್ಟು ಅಲ್ಲಿ ಇವರು ಜಮೀನನ್ನು ಕಬಳಿಸ್ತಾ ಇದ್ದಾರೆ, ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪ ಮತ್ತು ಕಪಟ ನಾಟಕ. ಇಲ್ಲ, ರೈತರು ಜಮೀನು ಕೊಡಲಿಕ್ಕೆ ಮುಂದಾಗಿದ್ದಾರೆ, ಅವರೇ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಒಪ್ಕೊಳ್ತಿದ್ದಾರೆ ಅಂತ DK ಶಿವಕುಮಾರ್ ಹೇಳಿದಾರಲ್ವ. ಇದೆಲ್ಲವೂ ಕೂಡ ಅವ್ರದ್ದು ಡ್ರಾಮಾ ಕಂಪನಿ ಅಂತ ಹೇಳಿ ವಿಜೇಂದ್ರ ಗದಗ್ನಲ್ಲಿ ಆರೋಪ ಮಾಡಿದ್ದಾರೆ. ಗುಂಡಾಗಳು ಅವ್ರ ಮನೆ ಬಾಗಿಲಿಗೆ ಬರ್ತಾರೆ, ತಮ್ಮ ಜಮೀನನ್ನ ಬಿಡ್ಕೊಡ್ಬೇಕು ಅನ್ನುವ ಬೆದರಿಕೆಯನ್ನು ಕೂಡ ಒಡ್ತಾ ಇದ್ದಾರೆ ಅನ್ನೋದನ್ನ ಸ್ವತಃ ರೈತರುಗಳು ಹೇಳಿದ್ದಾರೆ. ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ, ರೈತರು ಕೊಟ್ರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಹಾಗಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಂತ ಹೇಳಿ ನಾವು ಸ್ಯಾಟಲೈಟ್ ಟೌನ್ಶಿಪ್ ಅನ್ನು ವಿರೋಧ ಮಾಡ್ತೀವ? ಖಂಡಿತ ಇಲ್ಲ. ನಾವು ಅವತ್ತಿನೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದೇವೆ, ರಾಜ್ಯದ ಮತ್ತು ದೇಶದ ಕೈಗಾರಿಕಾ ನೀತಿಗಳು ಸ್ಪಷ್ಟವಾಗಿದ್ದಾವೆ. 70% ರೈತರು ಒಪ್ಕೊಂಡ್ರೆ ಯಾವುದೇ ಒಂದು ಭೂ ಸ್ವಾಧೀನವನ್ನ ಮಾಡಬಹುದು ಅನ್ನೋದು ಕೂಡ ಗೊತ್ತಿದ್ರೂ ಸಹ ಬಹಳ ಮಾನ್ಯ DK ಶಿವಕುಮಾರ್ ಅವರು ಬಹಳ ಚಾಣಾಕ್ಷತನದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗಲೇ ರಾಮನಗರ ಜಿಲ್ಲೆ ಹೆಸರನ್ನು ಕೂಡ ಬದಲಾವಣೆ ಮಾಡಿದ್ರು. ಹೆಸರು ಬದಲಾವಣೆ ಮಾಡಿದ ಮೊದಲ ಹಂತ ಅಷ್ಟೇನೆ. ಈಗ ರೈತರ ಜಮೀನನ್ನು ಕೂಡ ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಉಪನಗರದ ನೆಪದಲ್ಲಿ ಅಲ್ಲಿ ರೈತರೇ ಮಾತನಾಡ್ತಾ ಇದ್ದದ್ದು ನಾನು ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಸಾವಿರಾರು ಎಕರೆ ಜಮೀನಿನಲ್ಲಿ ಒಡೆಯರಿದ್ದಾರೆ, ಅವರೇನೆ. ಅವರ ಬಂಧು ಬಳಗದವರೆಲ್ಲರೂ ಕೂಡ 100 ಎಕರೆ 1000 ಎಕರೆನ ಇಟ್ಕೊಂಡಿದ್ದಾರೆ. ಸಣ್ಣ ರೈತರು ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಆರೋಪವನ್ನು ಕೂಡ ಸ್ಥಳೀಯ ರೈತರು ಹೇಳಿರುವಂತದ್ದು ಕೂಡ ನಾನು ಕೇಳಿದ್ದೇನೆ. ಹಾಗಾಗಿ ತಮ್ಮ ಮುಖೇನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ, ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡಬೇಡಿ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದಾಗ ಪ್ರಾರಂಭ ಆಯಿತು ಅಂತೇಳಿ ನೆಪ ಒಡ್ಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಜಮೀನನ್ನ, ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಸಿದುಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ರೈತರ ಶಾಪಕ್ಕೆ